ಇದೇನೋ ಭೇಲ್ನಗರದ ಶಬ್ದವು ಕೇಳಿ ಬರುತ್ತಿರುವುದಲ್ಲ? ಹೌದಲ್ಲ ಸಖಿ, ಮಹಾರಾಣಿ? ಸುಂದರವಾದ ಕುದುರೆಯು ನಮ್ಮ ಕಡೆ ಬಂದಂತೆ ಕಾಣುತ್ತಿರುವುದು. ಹೌದೌದು ಸಖಿ ಮಹಾರಾಣಿ, ಅದರ ಪಣಿಗಳು ಏನಿರುವುದು ಎನ್ನ ಮುಂದೆ ಬಿತ್ತರಿಸಿ ಹೇಳು. ಮಹಾರಾಣಿ, ಸಖಿ ಮಣಿ, ಇದು ಧರ್ಮರಾಜರ ಯಜ್ಞದ ಕುದುರೆಯಂತೆ. ನಿಜವೇ? ಇದಕ್ಕೆ ಬೆಂಗಾವಲಾಗಿ ಋಷಿಕೇತು, ಪ್ರದ್ಯುಮ್ನ, ಅರ್ಜುನ ಮುಂತಾದವರು ಬಂದಿರುವರಂತೆ. ಇದನ್ನು ಬಂಧಿಸಿ ಜಯಿಸಬೇಕಂತೆ. ಇಲ್ಲವಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತಬೇಕಂತೆ. ರಾಣಿ, ಮುಂದೇನು ನಿನ್ನ ಅಪ್ಪಣೆ? ಸಖಿಮಣಿ, ಮಹಾರಾಣಿ, ಹಾಗಾದ್ರೆ ಈ ಸ್ತ್ರೀ ರಾಜ್ಯದಲ್ಲಿ ಬಂದ ಕುದುರೆಯನ್ನು ಬಂಧಿಸು. ನಮ್ಮ ಸೈನಿಕರ ಯುದ್ಧಕ್ಕೆ ಆಜ್ಞೆಯನ್ನು ಪಾಲಿಸು. ಸಖಿಮಣಿ, ಮಹಾರಾಣಿ, ಯುದ್ಧದಲ್ಲಿ ಮಧ್ಯಮ ಪಾಂಡವನ್ನು ನಾನು ಗೆಲ್ಲದೆ ಹೋದರೆ ಈ ರಾಜ್ಯದಾರಿಗೆ ಪ್ರವೀಣ ಎಂಬ ನಾವೈತು ಸಾರ್ಥಕವೇನು? ಮಹಾರಾಣಿ, ಸಖಿ, ಯೋಚನೆ ಮಾಡಿ ನೋಡಿ. ಏಸಕ್ಕಾಗಿ ತಾವಿನ್ನು ಕನ್ಯಾಮಣಿ ಎಲ್ಲ ಬಂದವರು ಯಾರು? ಈ ರೀತಿ ಮುಂದುವರಿಯುವುದು ಸರಿಯಲ್ಲ. ಸರಿಯಲ್ಲ ಮಹಾರಾಣಿ, ಹಿಂದಕ್ಕೆ ನೀವು ನನ್ನ ಎದುರಿಗೆ ಗುಟ್ಟಾಗಿ ಅರ್ಜುನನ ವಿಚಾರ ಹೇಳಿದ್ದು ಮರೆತಿರುವಿರೆ? ಹಿಂದಕ್ಕೆ ನನ್ನ ಎದುರಿಗೆ ಒಟ್ಟಾಗಿ ಅರ್ಜುನನ ವಿಚಾರವಾಗಿ ನಿನ್ನ ಮುಂದೆ ಹೇಳಿದ್ದು ನಿಜ. ಆದರೆ ಆದರೆ ಈಗ ಕುದುರೆಯನ್ನು ಬಂಧಿಸಿರುವನು. ಹೌದಲ್ಲವೇ ಸಖಿ, ಮಹಾರಾಣಿ? ನನ್ನ ಬುದ್ಧಿ ಸಾಮರ್ಥ್ಯದಿಂದ ಮಧ್ಯಮ ಪಾಂಡವನ್ನು ನಾನು ಒಲಿಸಿಕೊಳ್ಳದೆ ಹೋದರೆ ಪ್ರವೀಣ ಎಂಬ ನಾಮವಿದ್ದು ಸಾರ್ಥಕವೇನು? ಸಖಿ, ಮಹಾರಾಣಿ, ನೀನು ಪ್ರದ್ಯುಮ್ನನ್ನು ಒಲಿಸಿಕೊ. ಮತ್ತೆ ನೀವು? ನಾನು 3 ಲೋಕದ ಗಾಂಧೀವಿಂದೆನಿಸಿಕೊಂಡ ಆ ಅರ್ಜುನನನ್ನು ಒಲಿಸಿಕೊಳ್ಳುವೆನು. ಸಖಿ, ಮಹಾರಾಣಿ, ಇನ್ನ ಅವರನ್ನು ಭಾಗಕ್ಕೆ ಹೋಗಲ ಬಂದಿದೆ ಈ ಸಖಿ ಮನೆಯರೇ. ನಿನ್ನ ಇಚ್ಛೆ ಅಂತ ಆಗ್ಲಿ ಮಹಾರಾಣಿ. ಆಹ್ಯೇ ಕನಕಧ್ವಜ್ರ ಮಣಿಮಯದಿ ತುಂಬಿ ತುಳುಕುವ ನಾರಿ ನಾಟ್ಯಮಯೂರಿ, ಮಲಯಾಳ ರಾಜ್ಯವನ್ನು ಪರಿಪಾಲಿಸುವ ಪ್ರಮಿಳೆ ಎಂಬ ಅಂಬುಜಾಕ್ಷಿಯೇ, ನಮ್ಮಣ್ಣನಾದ ಧರ್ಮರಾಯನು ಮಾಡುವ ಸಂಭ್ರಮದ ಯಜ್ಞದ ಕುದುರೆಯನ್ನು ನಾರಿಯಾದ ನೀನು ಕಟ್ಟುವುದಿಲ್ಲವಲ್ಲ? ಏಕೆ ಹಿತವಲ್ಲ? ಆಹ್ಯೇ ಸ್ತ್ರೀಯಳೇ, ಕುದುರೆಯಂ ಕಟ್ಟಿದ ವೀರರನ್ನು ಜಯಿಸಿ ತಪ್ಪದ ಕಪ್ಪವನ್ನು ಒಪ್ಪಿಸಿಕೊಳ್ಳುವ ಎನ್ನಂತ ವೀರಾದ ವೀರನು ನಾರಿಯರ ಸಂಗಡ ಯುದ್ಧ ಮಾಡುವುದು ಕಲಿತನವಲ್ಲ. ಏನಾರಿ ನಿನ್ನ ಮನವೊಪ್ಪಿದರೆ ಕುದುರೆಯಂ ಕಟ್ಟಿದ ತಪ್ಪಿತಕ್ಕೆ ತಪ್ಪದಲ್ಲ ಕಪ್ಪವನ್ನಿಟ್ಟು ಒತ್ತು ನೂಕದ ಕಳಿಸು ಪ್ರಮಿಳೆ ನಿಮಗೆ ಅದಕ್ಕೆ ವೀರನ ಸಂಗಡ ಮಗಳೇ. ಪಾರ್ಥ, ಆಹ್ಯೇ ಸ್ತ್ರೀಯಳೇ, ಅರ್ಜುನ, ಆಹ್ಯೇ ನಾರಿ, ಕುದುರೆಯನ್ನು ಕಟ್ಟಿರುವೆನು. ಅದಕ್ಕಾಗಿ ನಾನು ಬಿಡಿಸಿಕೊಂಡು ಹೋದರೆ ಪ್ರಿಯರೇ, ಪಾಣಿಗ್ರಹಣವನ್ನು ಮಾಡಿಕೊ. ಅದು ಎಷ್ಟು ಮಾತಕ್ಕೂ ಸಾಧ್ಯವಿಲ್ಲ ಪ್ರಮಿಳೆ. ಒಲಿದು ಬಂದಿರುವೆನು. ಒಲಿದು ಬಂದರೆ ನಾನೇನು ಮಾಡಲು ಸ್ತ್ರೀಯಳೇ? ದೂರ ನಿಂತು ಮಾತನಾಡುವ ನಾನು ಕೇಳಿದವಳೇ. ಮಲಯಾಳದೊಳಗೆ ಸ್ವಾಗತವು ನಿನಗೆ. ಮಲಯಾಳದೊಳಗೆ ಸ್ವಾಗತವು ನಿನ ಮೂಲೋಕ ವೀರ ವಿಜಯ. ಪ್ರಿಯ ಪ್ರಿಯ ಮಧ್ಯಮ ಪಾಂಡವ ಪಲ್ಹುಣ ಬರವಿದ ಬಯಸಿದ ಮೊದಲನ ಹೋಮಾನ.
ಪಾರ್ಥ, ಹೇ ಸ್ತ್ರೀಗಳೇ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿರುವೆನು. ಮೆಚ್ಚಿದರೆ ನಾನೇನು ಮಾಡಬೇಕ್ರಿ ನಾರಿ? ನಿನ್ನ ಭುಜಬಲದ ಪರಾಕ್ರಮಕ್ಕೆ ನಿನ್ನಂಥ ವೀರನನ್ನ ಕೈ ಹಿಡಿಯಬೇಕಾದರೆ ನನ್ನಂಥ ವೀರ ನಾರಿಯೇ ಸರಿ. ಕನ್ಯ ಸುಂದರ, ಮೂರು ಲೋಕದ ವೀರ. ಹೇ ಸುಂದರಾಂಗಿ, ನೀನೇ ಮುಂದೆ ಬಂದು ನಿಂತು ಕರಂಗಳ ಬಂಧಿಸಿ ಎಲ್ಲ ಮಂದಿರಕ್ಕೆ ಬಾ ಎಂದು ಕರೆಯುವುದು ಚಂದವೇ? ಹೇ ಸ್ತ್ರೀಗಳೇ, ಕುಲೇನ ಸ್ತ್ರೀಯರಂದರೆ ಮಾನವಂತರು, ಲಜ್ಜವಂತರು ಹೀಗಿದ್ದು ಎಲೆ ಎಣ್ಣೆ ಗಜನಿಂಬೆ ಎಣ್ಣೆ ಯಾರನ್ನ ಕಣ್ಣು ಮುಚ್ಚಿ ಮಾತನಾಡುವೆಯಾ ಹೇಗೆ? ಅಹೇ ನಾರಿ ಸುಂದರ, ಸ್ತ್ರೀಯು ಪುರುಷರ ಹತ್ತಿರ ಬಂದು ಬಾಯಿ ಬಿಟ್ಟು ನಾಚಿಕೆ ಕೇಳುಂಟೆ ದುರಾಚನೆ ಆತನಿಲ್ಲ. ಪರ ಪುರುಷ ಎನ್ನುವ ನಾಚಿಕೆ ಇಲ್ಲದೆ ಅರುಷದಿ ರತಿ ಸುಖವಂ ತೋರು ಎನ್ನುವುದಕ್ಕೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ಅದೇ ನಾರಿ, ಅರ್ಜುನನು ಪರ ನಾರಿಯರ ವರ್ಚನೆಂದು ತಿಳಿಯದೇನೆ ಲಜ್ಜಗೇಡಿ. ಲೋಕದಲ್ಲಿ ಬುದ್ಧಿ ಇಲ್ಲದ ಮನುಜರು ನಿನ್ನಂತ ಮುದ್ದು ಮಾತುಗಳಿಗೆ ಮುರಾಗಿ ತಮ್ಮ ಪುರುಷಾರ್ಥವನ್ನು ವ್ಯಕ್ತ ಮಾಡಿಕೊಳ್ಳುವರೆ. ಅದೇ ಗಯ್ಯಾಳಿ, ಕೈಯಾಳಿ ಅನ್ನ ಬೇಡ. ಯಾರದ ಬೆಳಗಿನ ನುಡಿಗಳಿಗೆ ನಾನೇನು ಒಡಂಬಡುವನೇ ಹೇಗೆ? ದೇವಲೋಕದ ಗಂಧರ್ವ ಸ್ತ್ರೀಯರಿಗಿಂತಲೂ ನೀನೇನು ಹೆಚ್ಚಿನವಳಲ್ಲ. ಹಿಂದಕ್ಕೆ ನಿನ್ನಂತೆ ಊರ್ವಶಿಯು ಎನ್ನ ಸೌಂದರ್ಯ, ಶಕ್ತಿ, ಶೌರ್ಯ, ಸಾಹಸಕ್ಕೆ ಮೆಚ್ಚಿ ಬಾಳಾಯಿತಳು. ಕಡೆಗೂ ಅವಳ ಇಷ್ಟಾರ್ಥವನ್ನು ಪೂರೈಸಿದವನಾಗಲಿಲ್ಲ. ಅದೇನಾರಿ ಪ್ರಿಯ, ತಕ್ಷಣವೇ ಅವಳು ಕುಪಿತಳಾಗಿ 1 ವರ್ಷ ಪರ್ಯಂತರ ಹೆಣ್ಣಾಗಿರೆಂದು ಶಾಪ ಕೊಟ್ಟಳು. ಬೆಳಿಗ್ಗೆ ಶಾಪವೇ ಮುಂದೆ ವಿರಾಟನಗಿರಿಯಲ್ಲಿ ಬಹು ಪ್ರಯೋಜನಗಳಿದ್ದು. ಪ್ರಿಯ, ಆದ್ದರಿಂದ ತಾನಾಗಿ ಬಂದ ಸ್ತ್ರೀಯರಿಗೆ ಬುದ್ಧಿಯಂ ಕಲಿಸಿ ಹಿಂದಕ್ಕೆ ಕಳಿಸಿದ್ರೆ ಎಷ್ಟು ಮಾತ್ರಕ್ಕೂ ಪಾಪ ಬರುವುದಿಲ್ಲ. ಅದೇನಾರಿ, ಅಲ್ಲ ನಿನ್ನ ಮಾತುಗಳು ಹೇಗಿರುವವೆಂದರೆ ಹಾಲು ಸಕ್ಕರೆ ಸವಿರುವುದೇ. ಬುದ್ಧಿ ಇಲ್ಲದ ಮನುಜರು ಸದ್ದು ಸುಳಿವುಗಳನ್ನು ನೋಡಿಕೊಂಡು ಕದ್ದು ಮುದ್ದಾಗಿ ಸದ್ಧರ್ಮಗಳನ್ನು ಧಿಕ್ಕರಿಸಿದವರು ಈ ನಿಮ್ಮ ರಕ್ಕಸ ಸ್ತ್ರೀ ಜಾಲಕ್ಕೆ ಸಿಲುಕುವರಾಗಲಿ. ಸದ್ಧರ್ಮ ಬುದ್ಧಿಯುಳ್ಳವರು ಎಂದಿಗೂ ನಿಮ್ಮ ಈ ನಿಟ್ಟ ಬುದ್ಧಿಗೆ ಬದ್ಧರಾಗರು. ಎಲ್ಲ ಈ ಬುದ್ಧಿ ಸುನ್ನಳೆ ಪ್ರಿಯ, ಸುತ್ತಿಗಳಂ ಸುರಿಸುತ್ತಾ ಎನ್ನ ಮುಂದೆ ಬಂದಿರುವಾಗಲಿ ಯುದ್ಧ ಮಾಡಬೇಕೆಂದು ಬಂದಿಲ್ಲ. ಅದೇನಾರಿ, ನಿನ್ನ ನಿನ್ನ ಅಲೇ ಸ್ತ್ರೀಗಳು, ಪ್ರಿಯ, ಇನ್ನು ಕುದುರೆಯಂ ಬಿಟ್ಟು ಕಪ್ಪವಂ ಕೊಟ್ಟು ಶರಣಾಗದಾಗ